ಸೊ ಹಾಯ್ ಸ್ಟೂಡೆಂಟ್ಸ್, ಈಗ ನಾನು ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಲ್ಲಿ ನಮ್ಮ ಪ್ರಾಕ್ಟೀಸ್ 3 ಅಂದರೆ ಕಂಪ್ಯೂಟರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್ ಯೂಸಿಂಗ್ MS ಎಕ್ಸೆಲ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ಮತ್ತು ಆ ಎರಡು ಮ್ಯಾಟ್ರಿಕ್ಸ್ಗಳಿಗೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಕಂಡುಹಿಡಿಯಬೇಕಾಗತ್ತೆ. ಈ ಒಂದು ಇಲ್ಲಿ ಸ್ಟೆಪ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೆಪ್ 1 ಅಲ್ಲಿ ಒಂದು ಎ ಅಂತ ಹೇಳಿ ಬರೆದು ಒಂದು 2x2 ಮ್ಯಾಟ್ರಿಕ್ಸ್ ಬರ್ಕೋಬೇಕು. ದೆನ್ ಬಿ ಅಂತ ಬರೆದು ಇನ್ನೊಂದು 2x2 ಮ್ಯಾಟ್ರಿಕ್ಸ್ ಬರ್ಕೋಬೇಕು. ದೆನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಯು ಹ್ಯಾವ್ ಟು ಯೂಸ್ ಎಂ ಮಲ್ಟ್. ಓಕೆ, ಎಂ ಮಲ್ಟ್ ಅಂತಕ್ಕಂಥ ಒಂದು ಇದನ್ನ ಫಾರ್ಮುಲಾ ಯೂಸ್ ಮಾಡಬೇಕು. ಟ್ರಾನ್ಸ್ಪೋಸ್ಗೆ ಟ್ರಾನ್ಸ್ಪೋಸ್ ಅಂತಾನೆ ಫಾರ್ಮುಲಾ ಯೂಸ್ ಮಾಡಬೇಕು. ನಾನು ಹೊಸದಾಗಿ ನಿಮಗೆ ಓಪನ್ ಮಾಡಿ ಎಕ್ಸೆಲ್ ನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಸರ್ಚ್ ಬಟನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಎಕ್ಸೆಲ್ ಅಂತ ಹೊಡೆದ್ರೆ ಎಕ್ಸೆಲ್ ಆ್ಯಪ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಆ ಎಕ್ಸೆಲ್ ಶೀಟ್ ಓಪನ್ ಆದಾಗ ಅಲ್ಲಿ ಆಕ್ಚುಲಿ ಬ್ಲಾಂಕ್ ವರ್ಕ್ ಬುಕ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದರಿಂದ ಡೈರೆಕ್ಟ್ ಆಗಿ ಬಂದಿದೆ. ಈಗ ನಾನು ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತೋರಿಸ್ತೀನಿ, ಜೊತೆಗೆ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಮ್ಯಾಟ್ರಿಕ್ಸ್ ಎ ಬರ್ಕೊಳ್ತೀನಿ, ಯಾವ್ದಾದ್ರು ನಂಬರ್ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ನಾನು ಈ ತರ ಎರಡು ಮ್ಯಾಟ್ರಿಕ್ಸ್ಗಳನ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಎಲ್ಲಾದ್ರು ಕೂಡ 2x2 ಮ್ಯಾಟ್ರಿಕ್ಸ್ ಇರುತ್ತೆ. ಓಕೆ, ಸೊ ಎ ಮತ್ತೆ ಬಿ ಎರಡು ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ. ಸೊ ಈ ರೀತಿ ಇದೆ, ಆಯ್ತಲ್ಲ. ಸೊ ಎರಡು ಮ್ಯಾಟ್ರಿಕ್ಸ್ಗಳು ಬಂದಿದೆ. ಸ್ವಲ್ಪ ಬೇಕಂದ್ರೆ ಗ್ಯಾಪ್ ಈ ತರ ತಗೊಳ್ಳಿ, ತೊಂದರೆ ಇಲ್ಲ. ಈ ರೀತಿ ಎರಡು ಮ್ಯಾಟ್ರಿಕ್ಸ್ಗಳನ್ನ ನಾನೀಗ ತಗೊಂಡಿದ್ದೀನಿ. ಈಗ ನಾನು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎ ಬಿ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಿ ಎ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಎ ಬಿ ಫೈಂಡ್ ಔಟ್ ಮಾಡಬೇಕು ಮತ್ತೆ ಬಿ ಎ ಫೈಂಡ್ ಔಟ್ ಮಾಡಬೇಕು. ಇವೆರಡು ಜೊತೆಗೆ ವಿ ಹ್ಯಾವ್ ಟು ಫೈಂಡ್ ಟ್ರಾನ್ಸ್ಪೋಸ್ ಆಫ್ ಎ, ಅದೊಂದು ಫೈಂಡ್ ಔಟ್ ಮಾಡಬೇಕು. ಮತ್ತೆ ಟ್ರಾನ್ಸ್ಪೋಸ್ ಆಫ್ ಬಿ, ಇವನ್ನ ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇರುತ್ತೆ. ಓಕೆನಾ? ಸೊ ಆರಾಮಾಗಿ ನೀವು ಮಾಡ್ಬೋದು, ಇವನ್ನ ಟ್ರೈ ಮಾಡಿ ನೀವು ಮನೆಗಳಲ್ಲಿ ಕೂಡ. ಸೊ ನೀಟಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ಎ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಬಿ ಮ್ಯಾಟ್ರಿಕ್ಸ್ ಇದೆ, ಆಯ್ತಲ್ಲ. ಈಗ ನಾನು ಎ ಬಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾನೇನ್ ಮಾಡಬೇಕು, ಫಸ್ಟ್ ಈ 4 ಸೆಲ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಈ 4 ಸೆಲ್ ಸೆಲೆಕ್ಟ್ ಮಾಡೀನಿ, ಅಂದ್ರೆ 2x2ಗೆ 4 ಸೆಲ್ ಸೆಲೆಕ್ಟ್ ಆಗಿದೆ. ದೆನ್ ಸೆಲೆಕ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಎಲ್ಲೂ ಕ್ಲಿಕ್ ಮಾಡಬೇಡಿ, ಇಸ್ ಈಕ್ವಲ್ ಟು ಹೊಡೆದು ಎಂ ಮಲ್ಟ್. ಓಕೆ, ಎಂ ಮಲ್ಟ್ ಅಂತ ಹೊಡೀರಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಈಗ ಫಾರ್ಮುಲಾ ಆಕ್ಟಿವೇಟ್ ಆಗಿದೆ. ಈಗ ಅರೇ 1 ಅಂದ್ರೆ ಫಸ್ಟ್ ಎ ತಗೊಂಡಿದ್ದೀರಲ್ವಾ, ಅರೇ 1 ಅಂದ್ರೆ ಫಸ್ಟ್ ಎ ನ ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಮ ಹಾಕಿ. ಅರೇ 2 ನೋಡಿ ಆಕ್ಟಿವೇಟ್ ಆಯ್ತು ಈಗ. ದೆನ್ ಇದನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂ ಮಲ್ಟ್ ಹೊಡೆದು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಆದಾಗ ಈ ತರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಓಪನ್ ಆಗುತ್ತೆ. ಅವಾಗ ಫಸ್ಟ್ ಅರೇ 1 ನ ಇಲ್ಲಿ ನೋಡಿದ್ರೆ ಅರೇ 1 ತೋರಿಸುತ್ತೆ. ಅರೇ 1 ಅಂದ್ರೆ ಇಲ್ಲಿ ಯಾವ ಫಸ್ಟ್ ಮ್ಯಾಟ್ರಿಕ್ಸ್ ಇರುತ್ತೆ ಅದು ಎ ಮ್ಯಾಟ್ರಿಕ್ಸ್. ಆಮೇಲೆ ಇಲ್ಲಿ ಅರೇ 2 ಕಾಮ ಹಾಕಿದ್ರೆ ಅರೇ 2 ಓಪನ್ ಆಗುತ್ತೆ. ಅವಾಗ ಮ್ಯಾಟ್ರಿಕ್ಸ್ ಬಿ ಸೆಲೆಕ್ಟ್ ಮಾಡಬೇಕು. ದೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಪ್ರೆಸ್ ಮಾಡಬೇಕಾಗತ್ತೆ. ಕಂಟ್ರೋಲ್ ಶಿಫ್ಟ್ ಮತ್ತೆ ಎಂಟರ್. ನೀವು ಚೆಕ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. 4 1s 4 ಪ್ಲಸ್ 2 2s 4 ಅಂದ್ರೆ 8. ಆನ್ಸರ್ಸ್ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಇದನ್ನ. ಇಷ್ಟೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ. ಫಸ್ಟ್ ಎಂ ಮಲ್ಟ್ ಹೊಡಿಬೇಕು, ಮತ್ತೆ ಯಾವುದು ಎಂ ಮಲ್ಟ್ ಹೊಡೆದಾದ್ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನೀವು ಎಂ ಮಲ್ಟ್ ಹೊಡೆದು ಡಬಲ್ ಕ್ಲಿಕ್ ಮಾಡಿ ಫಸ್ಟ್ ಯಾವುದು ಎ ಮ್ಯಾಟ್ರಿಕ್ಸ್ ಇದೆ ಎ, ಆಮೇಲೆ ಕಾಮ ಹಾಕಿ ಬಿ ಮ್ಯಾಟ್ರಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಿಮಿಲರ್ಲಿ ನಾನು ಇಲ್ಲಿ ಬಿ ಎ ಕೂಡ ತೋರಿಸ್ತೀನಿ ನೋಡಿ. ಐ ವಿಲ್ ಡೂಯಿಂಗ್ ಹಿಯರ್ ಬಿ ಎ. ಸೊ ಇಲ್ಲೊಂದು ಯಾವುದು, ಸೊ 4 ಸೆಲ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಈ 4 ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್. ಓಕೆ, ಕಲರ್ ಹಾಕಿದ ತಕ್ಷಣ ಸೆಲೆಕ್ಟ್ ಆಗಿದೆ ಅಂತ ಅಲ್ಲ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಪೂರ್ತಿ ನೋಡಿ ಈ ತರ ಕ್ಲಿಕ್ ಮಾಡಿದ್ರೆ ಈ ತರ ಸೆಲೆಕ್ಟ್ ಆಗಿರೋದು ಗೊತ್ತಾಗುತ್ತೆ ನಿಮ್ಗೆ. ಸೊ ಇಸ್ ಈಕ್ವಲ್ ಟು ಹೊಡೆದು ಎಂ ಮಲ್ಟ್ ಅಂತ ಹೊಡೀರಿ. ಎಂ ಮಲ್ಟ್ ಅಂತ ಹೊಡೆದು ಡಬಲ್ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕೆಳಗಡೆ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ ನೋಡಿ. ಈ ರೀತಿ ಕ್ಯಾಪಿಟಲ್ ಬಂದಾಗ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ. ಇಲ್ಲಿ ತಗೊಂಡೋದ್ರೆ ಫಸ್ಟ್ ಅರೇ 1 ಹೇಳುತ್ತೆ. ಈಗ ಇಲ್ಲಿ ಬಿ ಎ ಮಾಡ್ತಾ ಇರೋದ್ರಿಂದ ಫಸ್ಟ್ ಬಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಮ ಹಾಕಿದ್ಮೇಲೆ ಅರೇ 2 ನೋಡಿ ಬೋಲ್ಡ್ ಆಯ್ತು, ಅರೇ 2 ಹಾಕ್ಬೇಕಂತ ಎ ಹಾಕೊಳ್ರಿ, ಎ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಫಸ್ಟ್ ಬಿ ಪೂರ್ತಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು, 4ನ 2x2. ಆಮೇಲೆ ಎ ಪೂರ್ತಿ ಸೆಲೆಕ್ಟ್ ಮಾಡ್ಕೋಬೇಕು. ಬ್ರಾಕೆಟ್ ಕ್ಲೋಸ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ವಿ ಗೆಟ್ ದ ಆನ್ಸರ್. ಓಕೆ, 1 ಮಿನಿಟ್ ಇನ್ನೊಂದು ಬಾರಿ ತೋರಿಸ್ತೀನಿ ನೋಡಿ. ಇಸ್ ಈಕ್ವಲ್ ಟು ಎಂ ಮಲ್ಟ್ ಅಂತ ಹೊಡೀರಿ, ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಆದ್ಮೇಲೆ ಫಸ್ಟ್ ಬಿ ಹೊಡೀರಿ, ದೆನ್ ಕಾಮ ಹಾಕಿ ಎ ಕಾಮ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ನೋಡಿ. ಈ ರೀತಿ ಬರುತ್ತೆ. ಸೊ ದಿಸ್ ಇಸ್ ಎ ಬಿ ಅಂಡ್ ದಿಸ್ ಇಸ್ ಬಿ ಎ. ಇಷ್ಟೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಫೈಂಡ್ ಔಟ್ ಮಾಡೋದು. ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಮಾಡೋದು ಕೂಡ ತುಂಬಾ ಸುಲಭ.
ಟ್ರಾನ್ಸ್ಪೋಸ್ ಆಫ್ ಎ ಮಾಡ್ಬೇಕಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಈ ಸೇಮ್ ಈ 4 ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲ್ ಅನ್ನ ಇಸ್ ಈಕ್ವಲ್ ಟು ಹೊಡೆದು ಟ್ರಾನ್ಸ್ಪೋಸ್ ಅಂತ ಹೊಡೆದ್ರೆ ಆ ಒಂದು ಫಾರ್ಮುಲಾ ಇಲ್ಲಿ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ಎ ಅಲ್ವಾ ಮಾಡ್ತಾ ಇರೋದು, ಎ ಅಷ್ಟೇ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಎಂಟರ್. ನೋಡಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ರೋಸ್ ಅನ್ನ ಕಾಲಮ್ಸ್ ಆಗಿ ಬರೆಯೋದು. ಇಲ್ಲಿ 1 2 3 4 ಇದೆ, 1 2 ಫಸ್ಟ್ ರೋ ಇದೆ, ಇಲ್ಲಿ ಫಸ್ಟ್ ಕಾಲಮ್ ಆಗಿದೆ. 3 4 ಸೆಕೆಂಡ್ ರೋ ಇದೆ, ಇಲ್ಲಿ ಸೆಕೆಂಡ್ ಕಾಲಮ್ ಆಗಿದೆ. ಅದು ಟ್ರಾನ್ಸ್ಪೋಸ್ ಆಫ್ ಎ. ಸಿಮಿಲರ್ಲಿ ಟ್ರಾನ್ಸ್ಪೋಸ್ ಆಫ್ ಬಿ ಬೇಕಂದ್ರೆ ಇಲ್ಲಿ 4 ಸೆಲೆಕ್ಟ್ ಮಾಡ್ಕೊಳ್ಳಿ, ಇಸ್ ಈಕ್ವಲ್ ಟು ವರ್ಡ್ ಸೇಮ್ ಟ್ರಾನ್ಸ್ಪೋಸ್ ಫಾರ್ಮುಲಾ ಯೂಸ್ ಮಾಡಿ ಡಬಲ್ ಕ್ಲಿಕ್ ಮಾಡಿ, ಸೇಮ್ ಥಿಂಗ್ ಬಿ ಅಷ್ಟೇನೆ, ಬಿ ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಅಷ್ಟೇ. ಓಕೆ, ಟ್ರಾನ್ಸ್ಪೋಸ್ ಆಫ್ ಎ ಅಂದ್ರೆ ಟ್ರಾನ್ಸ್ಪೋಸ್ ಫಾರ್ಮುಲಾ, ಡಬಲ್ ಕ್ಲಿಕ್ ಮಾಡೋದು, ಎ ಈ 4 ವ್ಯಾಲ್ಯೂನ ಸೆಲೆಕ್ಟ್ ಮಾಡೋದು, ಕಂಟ್ರೋಲ್ ಶಿಫ್ಟ್ ಎಂಟರ್. ಸಿಮಿಲರ್ಲಿ ಟ್ರಾನ್ಸ್ಪೋಸ್ ಆಫ್ ಬಿ ಅಂದ್ರೆ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಫಾರ್ಮುಲಾ ಯೂಸ್ ಮಾಡಬೇಕು, ಡಬಲ್ ಕ್ಲಿಕ್ ಮಾಡಿ ಇಸ್ ಈಕ್ವಲ್ ಟು ಹಾಕೊಂಡ್ರೆ ಮಾತ್ರ ಫಾರ್ಮುಲಾ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಇಸ್ ಈಕ್ವಲ್ ಟು ಒಳಗಡೆ ಹಾಕೊಂಡು ನೋಡಿ, ಇಲ್ಲಿ ನೋಡ್ರಿ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್, ಅದಾದ್ಮೇಲೆ ಈ ಒಂದು ಮ್ಯಾಟ್ರಿಕ್ಸ್ ಬಿ ಅನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ಯು ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಇಲ್ಲಿ ಫಸ್ಟ್ ರೋ, ಇಲ್ಲಿ ಫಸ್ಟ್ ಕಾಲಮ್ ಆಗಿದೆ, ಇಲ್ಲಿ ಸೆಕೆಂಡ್ ರೋ, ಇಲ್ಲಿ ಸೆಕೆಂಡ್ ಕಾಲಮ್ ಆಗಿದೆ. ಇಷ್ಟೇ. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎ ಬಿ ಮತ್ತೆ ಬಿ ಎ. ಇದು ಟ್ರಾನ್ಸ್ಪೋಸ್ ಆಫ್ ಎ, ಟ್ರಾನ್ಸ್ಪೋಸ್ ಆಫ್ ಬಿ. ಬೇಕಂದ್ರೆ ನೀವು ಇನ್ನೊಂದನ್ನ ಟ್ರೈ ಮಾಡೋಂಗಿದ್ರು ಮಾಡಬಹುದು, ಬಟ್ ನಿಮ್ಗೆ ಅವೆರಡಷ್ಟೇ ಕೇಳಿರೋದು. ಬೇಕಾದ್ರೆ ನೀವು ಇಲ್ಲೂ ಇನ್ನೊಂದನ್ನು ಮಾಡಬಹುದು. ಏನು? ಟ್ರಾನ್ಸ್ಪೋಸ್ ಆಫ್ ಎ ಬಿ. ಈ ಮ್ಯಾಟ್ರಿಕ್ಸ್ ಎ ಬಿ ಫೈಂಡ್ ಔಟ್ ಮಾಡಿದಿರಲ್ವಾ, ಆ ಮ್ಯಾಟ್ರಿಕ್ಸ್ ಎ ಬಿಗೂ ಕೂಡ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಬಹುದು ನೀವು. ಓಕೆ, ಟ್ರಾನ್ಸ್ಪೋಸ್ ಆಫ್ ಎ ಬಿ ಅಂತ ಮಾಡಿ ಇಷ್ಟು ಸೆಲೆಕ್ಟ್ ಮಾಡಿ ಇಸ್ ಈಕ್ವಲ್ ಟು ಹೊಡೆದು ಟ್ರಾನ್ಸ್ಪೋಸ್ ಹಾಕಿ ಡಬಲ್ ಕ್ಲಿಕ್ ಮಾಡಿ, ದೆನ್ ಸೆಲೆಕ್ಟ್ ದಿಸ್ ಎ ಬಿ ಅಂಡ್ ಕಂಟ್ರೋಲ್ ಶಿಫ್ಟ್ ಎಂಟರ್. ನೋಡಿ ಅಲ್ಲಿರ್ತಕ್ಕಂಥ ರೋಸ್ ಎಲ್ಲ ಇಲ್ಲಿ ಕಾಲಮ್ಸ್ ಆಗಿ ಬಂದಿದೆ. ಸಿಮಿಲರ್ಲಿ ಬಿ ಎಗೂ ಮಾಡಬಹುದು. ಸೊ ನಿಮಗೆ ಟೆಸ್ಟ್ ಅಲ್ಲಿ ಕೇಳಿದ್ರೆ ಯು ಹ್ಯಾವ್ ಟು ಡೂ ಸಿಂಪಲ್ ಥಿಂಗ್ಸ್. ಎ ಬರ್ಕೊಳ್ಳಿ, ಬಿ ಬರ್ಕೊಳ್ರಿ, ಅದಾದ್ಮೇಲೆ ಎ ಬಿ ಹಾಕೊಂಡು ಎಂ ಮಲ್ಟ್ ಅಂತ ಡಬಲ್ ಕ್ಲಿಕ್ ಮಾಡಿ, ಅದಾದ್ಮೇಲೆ ಫಸ್ಟ್ ಎ ಫಾರ್ಮುಲಾ ಸೆಲೆಕ್ಟ್ ಮಾಡಿ ಕಾಮ ಹಾಕಿ ಬಿ ಮ್ಯಾಟ್ರಿಕ್ಸ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡಿ. ಸಿಮಿಲರ್ಲಿ ಬಿ ಎ ಮಾಡಬೇಕಾದ್ರೆ ಸೇಮ್ ಎಂ ಮಲ್ಟ್ ಫಾರ್ಮುಲಾ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಂ ಮಲ್ಟ್ ಅಂದ್ರೆ ಆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ತಗೊಳ್ರಿ, ಡಬಲ್ ಕ್ಲಿಕ್ ಮಾಡಿ ಫಸ್ಟ್ ಬಿ ಸೆಲೆಕ್ಟ್ ಮಾಡಿ, ಆಮೇಲೆ ಕಾಮ ಹಾಕಿ ಎ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡಿರಿ. ಟ್ರಾನ್ಸ್ಪೋಸ್ ಗಾದ್ರೆ ಡೈರೆಕ್ಟ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಫಾರ್ಮುಲಾ, ಡಬಲ್ ಕ್ಲಿಕ್ ಮಾಡಿ ಮ್ಯಾಟ್ರಿಕ್ಸ್ ಎ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್. ಟ್ರಾನ್ಸ್ಪೋಸ್ ಬಿ ಆದ್ರೆ ಸೇಮ್ ಟ್ರಾನ್ಸ್ಪೋಸ್ ಫಾರ್ಮುಲಾ, ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮ್ಯಾಟ್ರಿಕ್ಸ್ ಬಿ ಅಂಡ್ ಕಂಟ್ರೋಲ್ ಶಿಫ್ಟ್ ಎಂಟರ್. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಎಕ್ಸ್ಪೆರಿಮೆಂಟ್ ಮುಗಿಯೋದು. ಓಕೆ, ಇದನ್ನ ನೋಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.